ಸ್ಕಾಲರ್ಶಿಪ್ ಹಾಕಿರ್ತಿರೋ ಸ್ನೇಹಿತರೆ, ಹಂಗಂದ್ರೆ 2025 ಅಲ್ಲಿ 10th ಕ್ಲಿಯರ್ ಮಾಡಿ ಯಾರ್ಯಾರು ST ಕ್ಯಾಟಗರಿ ಅವರು ಪ್ರೈಸ್ ಮನಿಗೆ ನೀವು ಅಪ್ಲಿಕೇಶನ್ ಯಾರು ಹಾಕಿರ್ತೀರೋ ಅವ್ರಿಗೆ ಇವತ್ತೊಂದು ಗುಡ್ ನ್ಯೂಸೇ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಹಿತ ಅಮೌಂಟು ಕ್ರೆಡಿಟ್ ಆಗಿದೆ. ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಯಾವ್ದು ಲಿಂಕ್ ಆಗಿರುತ್ತೋ ಅಲ್ಲಿಗೆ ನಿಮಗೆ ಅಮೌಂಟ್ ಜಮಾ ಆಗಿದೆ ಸ್ನೇಹಿತರೆ. ಸ್ಟೇಟಸ್ ಸಹಿತ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇವಾಗಲೇ ಚೆಕ್ ಮಾಡ್ಕೊಳ್ಳಿ, ಇನ್ನು ನಿಮ್ಗೆ ಗೊತ್ತಿಲ್ಲ ಅಂದರೆ. ಯಾಕಂದರೆ ಇದು ಯಾವುದೇ ಥರ ಆಗಿ ನಿಮಗೆ ಮೆಸೇಜ್ ಆಗಲಿ ಇಮೇಲ್ ಆಗಿ ಬರಲ್ಲ. ಈ ಸ್ಕಾಲರ್ಶಿಪ್ ಅಮೌಂಟು ಡೈರೆಕ್ಟಾಗಿ ಇದು ಅಕೌಂಟಿಗೆ ಹೋದರೂ ಸಹಿತ ನಿಮಗೆ ಗೊತ್ತಾಗಲ್ಲ ಸ್ನೇಹಿತರೆ. ಇದು ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಸ್ಟೇಟಸಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇದೊಂದು ವೆಬ್ಸೈಟ್ ಮುಖಾಂತರ ನೀವು ಇಲ್ಲಿ ನೋಡ್ಬೋದು, ಶೆಡ್ಯೂಲ್ಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇದೊಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಸ್ಟೇಟಸ್ನ ನೀವು ತಿಳ್ಕೊಬೋದು ಸ್ನೇಹಿತರೆ. ಸುಮಾರು ಜನ ನೀವು ಅಪ್ಲಿಕೇಶನ್ ಹಾಕೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಇವಾಗ ನಿಮಗೆ ಅಮೌಂಟ್ ಸಹಿತ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ಇವಾಗಲೇ ನೋಡಿ ಸ್ನೇಹಿತರೆ, ಇಲ್ಲಿ ನಾವಿಲ್ಲಿ SSLC ಪ್ರೈಸ್ ಮನಿ ಅಂತಿಲ್ವ ಸ್ನೇಹಿತರೆ, ಎಜುಕೇಷನಲ್ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ಸಲ್ಲಿ ಇಲ್ಲಿ ಜಸ್ಟ್ ಇದನ್ನು ನಾನು ಶೋ ಮಾಡ್ತಿರೋದು ಜಸ್ಟ್ ST ಅವ್ರಿಗೆ ಸ್ನೇಹಿತರೆ. SC ಅವ್ರಿಗೂ ಸಹಿತ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಅದಕ್ಕೆ ಬೇರೆ ವೆಬ್ಸೈಟ್ ಇರುತ್ತೆ, ಅದು ಅವರು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಚೆಕ್ ಮಾಡೋದು ಅಂತ, ಅಲ್ಲಿ ನೋಡ್ಕೊಳ್ಳಿ. ಹಾಗೆ ಇಲ್ಲಿ SSLC ಪ್ರೈಸ್ ಮನಿ ಅಂತೀವಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದು ಜಸ್ಟ್ ಫಾರ್ ಇಲ್ಲಿ ನೋಡ್ಬೋದು SSLC ಪ್ರೈಸ್ ಮನಿ ಫಾರ್ ST ಸ್ಟೂಡೆಂಟ್ಸ್ ಓನ್ಲಿ ಅಂತ, ST ಸ್ಟೂಡೆಂಟ್ಸ್ ಮಾತ್ರ ಸ್ನೇಹಿತರೆ. ಇಲ್ಲಿ ಆ್ಯಸ್ ಪರ್ ಇಲ್ಲಿ ಏನು ಕಂಡೀಷನ್ ಇದೆ ಅದ್ರ ಪ್ರಕಾರ ಇದು ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಅಂತಿಲ್ವ ಸ್ನೇಹಿತರೆ, ಅರ್ಜಿಯ ಸ್ಥಿತಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅರ್ಜಿ ಸ್ಥಿತಿ ನೀವು ಫಸ್ಟ್ ನೀವು ಚೆಕ್ ಮಾಡಬೇಕಂದ್ರೆ SSLC ರಿಜಿಸ್ಟರ್ ನಂಬರ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಇದೊಂದು ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿರೋದು 2025ರಲ್ಲಿ ಪಾಸ್ಔಟ್ ಆಗಿರ್ತಾರೆ SSLC ಅವ್ರಿಗೆ. ಹಂಗಂದ್ರೆ ಇವಾಗ ಅವರು ಫಸ್ಟ್ ಇಯರ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಅಮೌಂಟ್ ಕ್ರೆಡಿಟ್ ಆಗಿರೋದು ಸ್ನೇಹಿತರೆ. ಇಲ್ಲಿ ನಾವಿಲ್ಲಿ ಎಂಟರ್ SSLC ರಿಜಿಸ್ಟರ್ ನಂಬರ್ ಇಲ್ವ, ಅಲ್ಲಿ ನಾವು SSLC ರಿಜಿಸ್ಟರ್ ನಂಬರ್ ಹಾಕಬೇಕಾಗಿರುತ್ತೆ. SSLC ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಅಪ್ಲಿಕೆಂಟ್ ನಂಬರ್, ಅಪ್ಲಿಕೆಂಟ್ ನೇಮ್ ಆ್ಯಂಡ್ ಫಾದರ್ ನಂಬರ್, SSLC ಇಯರ್, ಹಾಗೆ ಡಿಸ್ಟಿಕ್ ಆ್ಯಂಡ್ ತಾಲೂಕ್, ನೇಮ್ ಆ್ಯಂಡ್ ಅಡ್ರೆಸ್ಸು, ಜೆಂಡರ್, ಅಪ್ಲಿಕೇಶನ್ ಸ್ಟೇಟಸ್ ನೋಡಿ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ಯಾವಾಗಲೂ ಆಧಾರ್ ಸೀಡೆಡ್ ಸಕ್ಸಸ್ಫುಲ್ ಅಂತ ಇರಬೇಕು ಸ್ನೇಹಿತರೆ. ಹಿಂಗಿದ್ರೆ ಮಾತ್ರ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಹಂಗಿಲ್ಲ ಅಂದರೆ ಇವಾಗಲೂ ಅಪ್ಡೇಟ್ ಮಾಡ್ಕೊಂಡು KYC ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ ಬಿಲ್ ಸ್ಟೇಟಸಲ್ಲಿ ನಿಮಗೆ ಅಮೌಂಟ್ ಇಲ್ಲಿ UTR ನಂಬರ್ ಇರುತ್ತೆ, ಇದೊಂದು K2 ಮುಖಾಂತರ ಇದು ಕ್ರೆಡಿಟ್ ಆಗಿರುತ್ತೆ. ಹಾಗೆ ಡೇಟ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂದರೆ 15,000 15,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಆಧಾರ್ ಕಾರ್ಡ್ಗೆ ಯಾವುದಕ್ಕೆ ಲಿಂಕ್ ಆಗಿರುತ್ತೋ ಅಲ್ಲಿಗೆ ಬೇಕಾದ್ರೆ ಇದು 15,000 ಯಾರ್ಯಾರು ST ಫಸ್ಟ್ ಇಯರ್ ಇವಾಗ ಕ್ಲಿಯರ್ ಮಾಡಿರ್ತಾರೋ 2025 SSLC ಎಕ್ಸಾಮ್ ಯಾರು ಪಾಸ್ಔಟ್ ಆಗಿ ಇದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾರೋ ಅವ್ರಿಗೆಲ್ಲರೂ ಸಹಿತ 15,000 ರೂಪಾಯಿ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಇದು ಯಾವುದೇ ಥರ ಮೆಸೇಜ್ಲೇ ಯಾರ್ಯಾರು ಅಪ್ಲೈ ಮಾಡಿದ್ರಿ ಅವರೆಲ್ಲರೂ ಸಹಿತ ಇದೊಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಈ ಮಾಹಿತಿಗೆ ಪ್ರತಿಯೊಬ್ಬರಿಗೂ ಸಹಿತ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ಮಾಹಿತಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಹಾಗೆ ಈ ವರ್ಷ ಹೆಂಗೆ ಅಪ್ಲೈ ಮಾಡೋದಂತ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ ಸ್ನೇಹಿತರೆ, ಆದಾಗ ನಿಮಗೆ ತಿಳಿಸ್ಕೊಡ್ತೀನಿ ಇದೊಂದು ಸ್ಕಾಲರ್ಶಿಪ್ ಬಗ್ಗೆ. ಥ್ಯಾಂಕ್ ಯು.